ಕೆಎಸ್ಆರ್ಟಿಸಿ ಕಾಂಟ್ರಾಕ್ಟ್ ಸಿಬ್ಬಂದಿಗೆ ವೇತನ ನೀಡದೆ ಸತಾಯಿಸುತ್ತಿರುವ ಖಾಸಗಿ ಸಂಸ್ಥೆಗಳ ವಿರುದ್ಧ ಪುತ್ತೂರು, ಸುಳ್ಯ, ಮಡಿಕೇರಿ ಡಿಪೋಗಳ ಬಸ್ ಚಾಲಕರು ಬಸ್ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು. ಬಸ್ ಚಾಲಕರು ಪ್ರತಿಭಟನೆ ನಡೆಸಿದ್ದರಿಂದ ಪ್ರಯಾಣಿಕರು ಪರದಾಡಿದ ಘಟನೆಯೂ ನಡೆಯಿತು. ಕೆಎಸ್ಆರ್ಟಿಸಿ ಬಸ್ಗೆ ಕಾಂಟ್ರಾಕ್ಟ್ ಬೇಸ್ನಲ್ಲಿ ಚಾಲಕರನ್ನು ನೇಮಕ ಮಾಡಲಾಗಿದ್ದು, ಗ್ರಾಮೀಣ ಭಾಗದಲ್ಲಿ ಈ ಬಸ್ಗಳು ಹೆಚ್ಚು ಸಂಚಾರ ನಡೆಸುತ್ತವೆ. ಇದೀಗ ಆ ಬಸ್ನಲ್ಲಿ ಚಾಲಕರಿಗೆ ಸರಿಯಾಗಿ ವೇತನ ಪಾವತಿಸುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಈ ಕಾರಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಪುತ್ತೂರು ಹಾಗೂ ಕೊಡಗಿನ ಮಡಿಕೇರಿಯ ಬಸ್ ಸಿಬ್ಬಂದಿ ಬಸ್ ನಿಲ್ಲಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾವೀಗ ಕಾಂಟ್ರಾಕ್ಟ್ ಬೇಸಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೆವು. ನಮ್ಮ 11 ತಿಂಗಳು ಟೆಂಡರ್ ಅಂತ ಹೇಳಿಬಿಟ್ಟು ನಮ್ಮನ್ನು ಕೆಲಸಕ್ಕೆ ಸೇರಿಸಿ ಅದಕ್ಕೆ 30,000 ರೂಪಾಯಿ ಅಮೌಂಟ್ ಕಟ್ಟಬೇಕು ಅಂತ ಹೇಳಿದರು. ಆ 30,000 ರೂಪಾಯಿ ಅಮೌಂಟ್ ಕಟ್ಟಿಬಿಟ್ಟು ನಾವು ಕೆಲಸಕ್ಕೆ ಸೇರಿದ್ದು. ಇವಾಗ ನಮ್ಮದು 11 ತಿಂಗಳಿಗೆ ಟೆಂಡರ್ ಮುಗಿದು ಅದಾದ ಮೇಲೆ ಏಕಾಏಕಿ ನಿಮ್ಮ ಟೆಂಡರ್ ಮುಗಿದಿದೆ, ನೀವು ಇನ್ನು ನಮ್ಮಲ್ಲೇ ಇಲ್ಲ, ನೀವು ಪೂಜಾದಲ್ಲಿ ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ಪೂಜಾಯ ಕಾಂಟ್ಯಾಕ್ಟಲ್ಲಿ ನಮ್ಮನ್ನು ಸೇರಿಸಿದ್ದಾರೆ. 9 ಜನರನ್ನು ಚೇಂಜ್ ಮಾಡಿದ್ದಾರೆ. ಚೇಂಜ್ ಮಾಡಿ ಇದುವರೆಗೂ ಪೂಜಾಯದಿಂದ ಯಾರು ಒಬ್ಬರು ಬಂದುಬಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ಈ ಹಿಂದೆ ಸಿಬ್ಬಂದಿ ನೇಮಕದ ಕಾಂಟ್ರಾಕ್ಟ್ ಡೀಲ್ ಹೊಂದಿದ್ದ ಪನ್ನಗ ಎಂಬ ಸಂಸ್ಥೆ ಉದ್ಯೋಗಿಗಳಿಗೆ 23,000 ರೂಪಾಯಿ ವೇತನ ನೀಡುತ್ತಿತ್ತು. ಆದರೆ ಇದೀಗ ಹೊಸದಾಗಿ ಕಾಂಟ್ರಾಕ್ಟ್ ಡೀಲ್ ಹೊಂದಿರುವ ಪೂಜಾಯ ಅನ್ನುವ ಸಂಸ್ಥೆ ಸಿಬ್ಬಂದಿಗೆ 16,000 ರೂಪಾಯಿ ವೇತನ ನೀಡಿದೆ. ಕೆಲವರಿಗೆ ಇನ್ನೂ ವೇತನವೇ ನೀಡಿಲ್ಲ ಎಂಬ ಬಗ್ಗೆ ದೂರು ಕೇಳಿಬಂದಿದೆ. ಈಗ ಪುತ್ತೂರು ಘಟಕದಲ್ಲಿ 4 ಡಿಪೋ ಇದೆ. 4 ಇದೆ. ಒಂದು ಬೀಚ್ ರೋಡು, ಒಂದು ಧರ್ಮಸ್ಥಳ, ಮತ್ತೊಂದು ಸುಳ್ಯ, ಮತ್ತೊಂದು ಮಡಿಕೇರಿ. ಇದರಲ್ಲಿ ಟೋಟಲ್ ಆಗಿ 70 ಜನ ನಾವು ದುಡಿತಿದ್ದೇವೆ ಈಗ ಪೂಜೆ ಏಜೆನ್ಸಲ್ಲಿ. ಹಾಗೆ ನಾವು ಮೊದಲು ಸೇರಿದ್ದು ನಾವು ಪನ್ನಗ ಟೆಂಡರ್ಗೆ ಸೇರಿದ್ದು. ಹಾಗೆ ಪನ್ನಗ ಟೆಂಡರ್ ಸೇರಿ 30,000 ಕಟ್ಟಿ ಬಂದದ್ದು. ನಾವು 30,000 ಕಟ್ಟಿ ಇವಾಗ ನಮ್ಮದು ಈಗ ಟೆಂಡರ್ ಮುಗಿತಾ ಬಂತು. ಟೆಂಡರ್ ಮುಗಿದ ಮೇಲೆ ನಮ್ಮ ಏಕೆ ಪೂಜೆದವರಿಗೆ ನಮ್ಮ ಸುಳ್ಯ ಡಿಪೋದಲ್ಲಿ 9 ಜನರು ಕೊಟ್ಟಿದ್ದಾರೆ. ಮಡಿಕೇರಿಯಿಂದ 40 ಜನ ಇದ್ದಾರೆ. ಹಾಗೆ ಪುತ್ತೂರಲ್ಲಿ 10 ಜನ ಇದ್ದಾರೆ. ಹಾಗೆ ಧರ್ಮಸ್ಥಳದಲ್ಲಿ 5 ಜನ ಇದ್ದಾರೆ. ಹಾಗೆ ಬೀಚ್ ರೋಡಲ್ಲಿ ಸಹ ಇದ್ದಾರೆ. ಒಂದು ಮೋಸ್ಟ್ಲಿ ಒಂದು 5 ಜನ ಇರಬೇಕು ಅಂತ ಕಾಣುತ್ತೆ. ಹಾಗೆ ಈಗ ನಮಗೆ ಏಕೆ ಈಗ ಈಗ 30,000 ನಾವು ಪನ್ನಗಕ್ಕೆ ಕಟ್ಟಿದ್ದೇವೆ. ಈಗ ವಾಪಸ್ ನಾವು ಪೂಜೆದವರಿಗೆ 20,000 ಕಟ್ಟಬೇಕು ಅಂತ ನಮ್ಮನ್ನು ಹೇಳ್ತಿದ್ದಾರೆ. ಹಾಗೆ ನಾವು ಪೂಜೆ ಟೆಂಡರಲ್ಲಿ ನಾವು ಪನ್ನಗದಲ್ಲಿ ಇರ್ತೇವೆ. ಪೂಜೆ ಟೆಂಡರ್ ಬೇಡ ಅಂತ ಹೇಳಿದ್ರು, ನಮಗೆ ಪೂಜೆ ಟೆಂಡರೇ ಹಾಕಿದ್ದಾರೆ. ಹಾಗೆ ನಾವು ಇದೇ ನಾವು ಈ ಪೂಜೆ ಟೆಂಡರ್ಗೆ ಸೇರೋಕ್ಕೂ ಮುಂದೆ ನಾವು ಡಿ.ಸಿಗಾಗಲಿ ಡಿ.ಟಿ.ಒಗಾಗಲಿ ನಾವು ಇನ್ಫಾರ್ಮೇಷನ್ ಮಾಡಿದ್ದೀವಿ. ಹಾಗೆ ಡಿ.ಟಿ.ಒಗೆ ಒಂದು ಮಾತಾಡಿ ಅಂತ ಹೇಳಿದರು. ಡಿ.ಟಿ.ಒ ಹತ್ರ ಮಾತಾಡಿದ್ದೀವಿ. ಸರ್, ನಮಗೆ ಈ ರೀತಿ ಆಗ್ತಾಯಿದೆ, ನಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ದಾರೆ. ಇಲ್ವಾಗ ಡಿ.ಟಿ.ಒ ನಮ್ಮ ಹತ್ರ ಏನು ಇನ್ಫಾರ್ಮೇಷನ್ ಕೊಟ್ಟರೆ ನೀವು 1 ರೂಪಾಯಿ ಕಟ್ಟಬೇಡಿ ಅಂತ ಹೇಳಿದ್ರು. ಅದಕ್ಕೆ ಜವಾಬ್ದಾರಿ ನಾವು ಅಂತ ಹೇಳಿದರು. ಹಾಗೆ ನಾವು ಅದರ ಮುಖಾಂತರ ನಾವೀಗ ಡ್ಯೂಟಿ ಮಾಡಿದ್ದೆವು. ನಮಗೆ ರೈಟಿಂಗಲ್ಲಿ ಏನು ಕೊಟ್ಟಿಲ್ಲ. ನಮಗೆ ರೈಟಿಂಗಲ್ಲಿ ಕೊಟ್ಟಿದ್ದಂದರೆ ನಮಗೆ 11 ತಿಂಗಳು ಡ್ಯೂಟಿ ಕೊಟ್ಟಿದ್ದರೆ ನಮಗೆ ರೈಟಿಂಗಲ್ಲಿ ಅವರು ನಮಗೆ ಅಗ್ರಿಮೆಂಟ್ ಕೊಟ್ಟದ್ದು ಖಾಲಿ 1 ತಿಂಗಳು ಕೊಟ್ಟಿದ್ದು. ಹಾಗೆ ನಮಗೆ ಪೂಜಾ ಟೆಂಡರ್ದವರು ಒಬ್ಬರು ಇಲ್ಲಿಗೆ ಸುಳ್ಯ ಡಿಪೋಕ್ಕೆ ಯಾರು ಬಂದಿಲ್ಲ. ನಿಮ್ಮನ್ನು ಮೀಟ್ ಮಾಡ್ತಾರೆ ಅಂತ ಹೇಳಿದ್ದು ಹೊರತು ನಾವು ಇವತ್ತವರೆಗೆ ಯಾರು ಅಂತೇಳಿ ಮುಖ ಸಹ ನಾವು ನೋಡಿಲ್ಲ. ಹಾಗೆ ನಮಗೆ ಇದರ ಮುಖಾಂತರ ನಮಗೆ ತುಂಬ ಅನ್ಯಾಯ ಆಗ್ತಾಯಿದೆ. ನಮಗೆ ಸಂಬಳ 26,000 ಇದೆ ಸಂಬಳ. ಅದರಲ್ಲಿ ಪಿ ಎಫ್ ನಮಗೆ ಇಲ್ಲ. ಅದರಲ್ಲಿ ಇವಾಗ ನಮಗೆ 5,000 ಕಟ್ ಮಾಡಿದ್ದಾರೆ ಸಂಬಳದಲ್ಲಿ. ಸಂಬಳ ಕಟ್ ಮಾಡಿ ಇವಾಗ ಅದು ಟೆಂಡರ್ ಹೊಸ ತಗೊಂಡಿದ್ದು 45 ದಿವಸ ಆಯಿತು. ನಮಗೆ 7 ಗಂಟೆಗೆ ಸ್ಯಾಲ್ರಿ ಆಗಬೇಕಿತ್ತು. ನಮಗೆ ಈಗ ಸ್ಯಾಲ್ರಿ ಆಗಿದ್ದು ಇವತ್ತು. ಡಿ.ಟಿ.ಒ ಸರ್ ಹತ್ರ ಮಾತಾಡುವಾಗ ಅವರೇ ಹೇಳ್ತಾರೆ, ನಾನು ಮಾತಾಡಿದ್ದೀನಿ, ದುಡ್ಡು ಕಟ್ ಮಾಡಲೇ ಇಡು ಅಂತ ಹೇಳ್ತಿದ್ದೀನಿ ಅಂತ. ಇವರು ಏಕಾಏಕಿ ನಮ್ಮ ಸ್ಯಾಲ್ರಿಯಿಂದ ದುಡ್ಡೆಲ್ಲ ಕಟ್ ಮಾಡ್ತಿದ್ದಾರೆ. ಕೆಲವರು ನಮ್ಮದಲ್ಲಿ ಸುಳ್ಯ ಡಿಪೋದಲ್ಲಿ ಪೂಜೆದ ದುಡಿಯವರಿಗೆ 2 ಜನರಿಗೆ ಸಂಬಳ ಆಗಲಿಲ್ಲ. ಅದು ಸಹ ನಮಗೆ ಇವತ್ತು ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಅವರು. ಈಗ ನಿಮ್ಮ ನಿರ್ಧಾರ ಏನು? ಸರಿಯಾಗಿ ಸಂಬಳ ಆಗೋದಿಲ್ಲ. ಇದರಲ್ಲಿ ನಮ್ಮ ನಿರ್ಧಾರ ಅಂತ ಹೇಳಿದರೆ ಏನು ಹೇಳಿದರೆ ನಮಗೆ ಸರಿಯಾದ ಸಂಬಳ ಬರಬೇಕು. ಕಟ್ಟಾದ ಸಂಬಳ ನಮಗೆ ಹಾಕಬೇಕು. ಪನ್ನಗದಲ್ಲಿ ಏನು ಸಂಬಳ ಕೊಡ್ತಾ ಇದ್ರು ಅದು ನಮಗೆ ಬರಬೇಕು. ಏನು ಸಂಬಳ ಕೊಡ್ತಾ ಇದ್ರು ಅದು ನಮಗೆ ಕ್ಲಿಯರ್ ಆಗಿ ಬರಬೇಕು. ESI ಎಲ್ಲ ಕೊಡ್ತಾನೆ ಅಂತ ಹೇಳಿದರೆ ಅದು ಯಾವುದೇ ನಮಗೆ ರೆಸ್ಪಾನ್ಸ್ ಇವತ್ತವರೆಗೆ ಬಂದಿಲ್ಲ.
ಅಲ್ಲದೆ 3 ತಿಂಗಳಿನಿಂದ ಪಿಎಫ್ ಹಣವನ್ನು ಕೂಡ ಕಡಿತ ಮಾಡಿ ಪಿಎಫ್ಗೆ ಹಾಕಿಲ್ಲ ಎಂದು ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುಳ್ಯ-ಕೊಯನಾಡು, ಸುಳ್ಯ-ಪುತ್ತೂರು ಹಾಗೂ ಮಡಿಕೇರಿ ಭಾಗದ ಬಸ್ಗಳ ಪ್ರಯಾಣದಲ್ಲಿ ವ್ಯತ್ಯಯ ಕಂಡುಬಂದಿದೆ. ಹಠಾತ್ ಸಿಬ್ಬಂದಿ ನಿರ್ಧಾರದಿಂದ ಪ್ರಯಾಣಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣಿಸಲು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಉನ್ನತಾಧಿಕಾರಿಗಳು ಮತ್ತು ಸರಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಪ್ರಯಾಣಿಕರಿಗೆ ಅನಾನುಕೂಲವಾಗಲಿದೆ. ಸದ್ಯ ಬೇಡಿಕೆ ಈಡೇರುವವರೆಗೆ ಚಾಲಕರು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.